ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಸತ್ಯ ಕೂಡ ಔಟ್ ಆಗ್ತದೆಯಾ? ಈ ಕಡೆ ಕೇಕೆ ಬಿಲ್ಡಪ್ ಕುಕ್ಡಪ್ ಸ್ಟೋರಿ ಮಾಡೇ ಬಿಟ್ರಲ್ಲಪ್ಪ. ಹಾಗಾದ್ರೆ ಈ ಕಡೆ ವೈಶಾಖಗೆ ಮಕ್ಮಲ್ ಟೋಪಿ ಹಾಕೋದಕ್ಕೆ ರೆಡಿ ಆಗ್ಬಿಟ್ಟು ಕೇಕೆ ಹಾಕಿಸ್ಕೊಳ್ಳೋಕ್ಕೆ ರೆಡಿ ಆದ್ರಪ್ಪ 3 ಜನ. ಹಾಗಾದರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೃಷ್ಣ ಬಂದಿರೋ ಖುಷಿ ಅಷ್ಟಲ್ಲ, ತನ್ನ ಅಮ್ಮನೇ ಕೈ ತುತ್ತು ಮಾಡಿ ತಿನ್ನಿಸ್ತಿದ್ದಾರೆ. ಬಟ್ ಅದು ರಾಮಾಚಾರಿ ಆಗಿದ್ದಾರೆ. ಈ ಕಡೆ ನನ್ನ ಮಗ ಕೃಷ್ಣ ಎಷ್ಟು ದಿನದಿಂದ ಆಸೆ ಇಟ್ಕೊಂಡಿದ್ದ, ನನ್ನ ಮಗನಿಗೆ ನನ್ನ ಕೈಯಾರೆ ತುತ್ತನ್ನ ಊಟ ಮಾಡಿಸ್ಬೇಕು ಅಂತ. ಇವತ್ತು ಆಸೆ ಫಲಿಸ್ತದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಅಜ್ಜಿ ಕೂಡ ತುಂಬಾ ಖುಷಿ ಪಡ್ತಿದ್ದಾರೆ. ನಾನು ಹೇಳಲಿಲ್ವಾ ನೀನು ಆಸೆ ಫಲಿಸುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈಗ ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ತಿದ್ರೆ ಏನಪ್ಪ ಇದು, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಈ ಕಡೆ ರಾಮಾಚಾರಿ ಕೂಡ ಏನೂ ಮಾತಾಡ್ತಿಲ್ಲ. 3 ಜನ ಕೂಡ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ವಿಷಯ ಹೇಳ್ಬಿಟ್ರೆ ಏನು ಮಾಡೋದು, ಕೇಕೆ ಯಾರು, ರಾಮಾಚಾರಿ ಯಾರು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಂತ ವೈಶಾಖ ಅನ್ಕೋತಿದ್ದಾಳೆ. ನಂತರ ಇದರ ನಡುವೆ ವೈಶಾಖ ಹೊರಗಡೆ ಬಂದಿದ್ದ ಮಾನ್ಯತಾ ಅವ್ರ ಹತ್ರ ಕಾಲ್ ಮಾಡಿ ಮಾತಾಡ್ತಿದ್ದಾಳೆ. ನೋಡಿ, ನೀವು ಏನು ಅನ್ಕೊಂಡ್ರಿ, ಅವತ್ತು ಹೇಳಿದೆ ಕೇಕೆ ಮನೆ ಮಗ ಅಂತ, ಆದರೆ ಇವತ್ತು ಮೂವರು ಕೂಡ ಕೇಕೆ ರಾಮಾಚಾರಿ ಚಾರು ಮೂವರು ಕೂಡ ಈ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾಳೆ. ಎಲ್ರಿಗೂ ಕೂಡ ಅಲ್ಲಿ ಬಿಗ್ ಶಾಕ್ ಆಗ್ತದೆ ಮಾನ್ಯತಾ ಮತ್ತು ಪೊಲೀಸ್ಗೆ. ಬಿಕಾಸ್ ಅವರು ಆಲ್ರೆಡಿ ಅನ್ಕೊಂಡಿದ್ರು ಖಂಡಿತ ಮೂವರು ಕೂಡ ಹೋಗಿ ಸೇರ್ಕೊಂಡ್ರೆ ಏನು ಮಾಡೋದು, ಖಂಡಿತ ನಮ್ಮ ಕತೆ ಮುಗ್ದೋಗುತ್ತೆ ಅಂತ. ಆದರೆ ಇಲ್ಲಿ ಖಂಡಿತ ಆ ರೀತಿ ಆಗೋದಿಲ್ಲ, ಖಂಡಿತ ಅವ್ರನ್ನ ಹುಡುಕ್ತೀವಿ ಅಂತ ACP ದೇವಿ ಹೇಳಿದ್ರು. ಬಟ್ ಈಗ ಮಾನ್ಯತಾಗೆ ಬಿಗ್ ಶಾಕ್ ಆಗ್ತಾ. ಹಾಗಿದ್ರೆ ನನ್ನ ಮಗಳಿಗೆ ಎಲ್ಲ ವಿಷಯ ಗೊತ್ತಾಯ್ತಾ ಅಂದಾಗ ಗೊತ್ತಿಲ್ಲ, ವಿಷಯ ಗೊತ್ತಾಯ್ತು ಏನು, ಆದರೆ ಪ್ರತಿಯೊಂದಕ್ಕೂ ಕೂಡ ಟಾಂಟ್ ಮಾಡ್ತಿದ್ದಾಳೆ. ಅದನ್ನು ನೋಡಿದರೆ ಖಂಡಿತ ಗೊತ್ತಾಗಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ರೆ ಏನು ಮಾಡೋದು ಅನ್ಕೋತಿದ್ರೆ, ನೀವೇನೋ ದೂರ ಇದ್ದೀರಾ, ಆದರೆ ನಾನು ಇಲ್ಲೇ ಇದ್ದೀನಿ, ಏನು ಮಾಡಲಿ ನಾನು ಅಂತಲೇ ಅರ್ಥ ಆಗ್ತಿಲ್ಲ. ಏನು ಬೇಕಿದ್ರು ಮಾಡಿ ಮೇಡಮ್ ಅಂತ ಹೇಳ್ತಿದ್ರೆ ಏನು ಮಾಡೋದು, ನನಗೆ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ACP ದೇವ್ ಹತ್ರ ಮಾನ್ಯತಾ ಅವರು ಏನು ಮಾಡೋದು, ಏನೋ ಮಾಡ್ತೀನಿ ಹಾಗೆ ಹೇಗೆ ಅಂದೆ, ಆದರೆ ಈಗ ಮೂವರು ಕೂಡ ಮನೆಗೆ ಹೋಗಿದ್ದಾರಂತೆ ಅಂತ ಹೇಳ್ತಾರೆ. ಹೌದಾ, ಹಾಗಿದ್ರೆ ನಿನ್ನ ಮಗಳಿಗೆಲ್ಲ ವಿಷಯ ಗೊತ್ತಾಯ್ತಾ ಅಂದಾಗ ಗೊತ್ತಿಲ್ಲ, ಆದರೆ ಟಾಂಟ್ ಮಾಡ್ತಿದ್ದಾಳಂತೆ. ಇದನ್ನೆಲ್ಲ ನೋಡ್ತಿದ್ರೆ ಅವಳಿಗೆ ವಿಷಯ ಗೊತ್ತಾಗಿದೆ ಅಂತ ಅನಿಸುತ್ತೆ. ಅಂದರೆ ಇಲ್ಲ, ಖಂಡಿತ ವಿಷಯ ಗೊತ್ತಾಗಿರಲ್ಲ. ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ನಿನ್ನ ಗಂಡ ಕಾಲ್ ಮಾಡಿರ್ತಿದ್ರು, ನಿನ್ನ ಮಗಳು ನಿನ್ನ ಬಂದು ಪ್ರಶ್ನೆ ಮಾಡ್ತಿದ್ಲು. ಆ ರೀತಿ ಏನು ಎದುರ್ಕೋಬೇಡ ಮಾನ್ಯತಾ, ಎಲ್ಲ ಕೂಡ ಸರಿ ಹೋಗುತ್ತೆ. ಜೊತೆಗೆ ಈ ಕಡೆ ಏನಾದರೂ ವಿಷಯ ಗೊತ್ತಾದರೆ ರಾಮಾಚಾರಿ ಸತ್ಯ ಹೇಳ್ಬಿಟ್ರೆ ನನ್ನ ಕೆಲಸ ಹೋಗುತ್ತೆ ಅಂತ ಹೇಳ್ತಿದ್ರೆ ನಿನಗೆ ನಿನ್ನ ಕೆಲಸ ಹೋಗುತ್ತೆ, ನಾನು ಸಿಕ್ಕಾಕೋತೀನಿ. ನಿಂದು ಒಳ್ಳೆ, ನಮ್ಮ ಕಷ್ಟ ನಮಗಾದರೆ ನೀನು ಏನೇನೋ ಹೇಳ್ತಿದ್ಯಾ, ನೀನು ನಂಬಿ ಹಾಳಾದೆ. ನಾನು ನಿನ್ನ ನಂಬಿ ಕೇಕನ ರಾಮಾಚಾರಿ ಜಾಗಕ್ಕೆ ಬಿಟ್ಟಿದ್ದೆ ತಪ್ಪಾಯಿತು ಅಂದರೆ ನಾನೇನೋ ಫೋರ್ಸ್ ಮಾಡ್ತೆ ಅನ್ನೋಂಗೆ ಮಾಡ್ತಿದ್ಯಲ್ಲ. ಕೇಕೆ ರಾಮಾಚಾರಿ ಥರ ಇದ್ದಾನೆ ಅಂತ ಗೊತ್ತಾಗ್ತಿದ್ದಾಗೆ ನೀನೇ ತಾನೇ ಹೋಗಿ ರಾಮಾಚಾರಿ ಜಾಗಕ್ಕೆ ಅವನ್ನ ಕಳಿಸಿದ್ದು. ಈಗ ಜುಗ್ಲ ಆಡ್ಕೊಂಡು ನಿಲ್ಲೋದಲ್ಲ, ಇಬ್ಬರು ಕೂಡ ಪಾಲ್ದಾರರಾಗಿದ್ದೀವಿ, ಇಬ್ಬರು ಕೂಡ ತಪ್ಪು ಮಾಡಿದ್ದೀವಿ. ಹಾಗಾಗಿ ಇಬ್ಬರು ಕೂಡ ಫೈಟ್ ಮಾಡದೆ ಯೋಚನೆ ಮಾಡಬೇಕು. ನೋಡು, ಏನೂ ಕೂಡ ಆಗೋದಿಲ್ಲ, ನಮ್ಮ ಕಡೆಯವರು ಅಲ್ಲಿ ಹೋಗಿದ್ದಾರೆ, ಏನಾಗಬೇಕೋ ಅದೇ ಆಗುತ್ತೆ, ನೀನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾರೆ. ನಂತರ ಈ ಕಡೆ ಏನಿದು ಕೃಷ್ಣ ಏನೂ ಕೂಡ ಮಾತಾಡೋದಿಲ್ವಲ್ಲ ಅಂತ ಅಮ್ಮ ಕೇಳ್ತಿದ್ರೆ, ಈ ಕಡೆ ಅವ್ನಿಗೇನೂ ಕೂಡ ನೆನಪಿಲ್ಲ, ಜಸ್ಟ್ ಕೃಷ್ಣ ಅನ್ನೋದಷ್ಟೇ ನೆನಪಿರೋದು ಅಂತ ಹೇಳ್ತಾರೆ. ಬಿಕಾಸ್ ಹೇಗೆ ಸಿಗ್ತಾ ಏನು ಅಂತ ಕೇಳಿದಾಗ ಈ ವಿಷಯ ಆಚೆಗೆ ಬರುತ್ತೆ. ಇದರಿಂದಾಗಿ ಜಾನಕಿ ಅವ್ರಿಗೆ ಒಂದು ಕೈ ಕೊಟ್ಟು ಒಂದು ಕೈಲಿ ಕಿತ್ಕೊಂಡ್ಬಿಡ್ತಿದ್ಯಲ್ಲ ದೇವ್ರೆ, ಹಾಗಿದ್ರೆ ಇವನಿಗೆ ನನ್ನ ಅಮ್ಮ ಅನ್ನೋದೇ ಗೊತ್ತಿಲ್ವಾ ಅಂತ ಹೇಳಿ ಸಂಕಟ ಪಡ್ತಿದ್ದಾರೆ. ಈ ಕಡೆ ಕೃಷ್ಣ ನನಗೆ ಸಿಕ್ಕಿದ್ದು ದೇವಸ್ಥಾನದ ಹತ್ರ ತಲೆ ಸುತ್ತು ಬಿದ್ದಿದ್ದ. ಆಗ ಚಾರು ಮೇಡಮ್ ಕೂಡ ಬಂದರು. ಆಗ ನಾವು ಇವನ್ನ ಕೃಷ್ಣ ಅಂತ ಅಂದ್ಕೊಂಡು ಕರ್ಕೊಂಡು ಬಂದ್ವಿ. ಹೆಸರು ಕೇಳೋದಕ್ಕೆ ಕೃಷ್ಣ ಅಂತ ಹೇಳ್ದ, ಇನ್ನೇನು ಕೂಡ ಹೇಳಲಿಲ್ಲ ಅಂತ ಹೇಳ್ತಾರೆ ಇಬ್ಬರು ಕೂಡ. ಹಾಗಾದರೆ ಈ ಮೂವರು ಕೂಡ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಆ ಕಡೆ ಕೇಕ್ ನಾನು ಹೇಳ್ದಾಗೆ ಮಾಡಿ, ನಾನು ರಾಮಾಚಾರ್ಯಾಗಿ ಹೋಗ್ತೀನಿ ಅಣ್ಣ, ನೀನು ಕೇಕೆ ಆಗಿ ಬಾ. ಆ ರೀತಿ ಇದ್ದಾಗ ಮಾತ್ರ ಎಲ್ಲರ ಮುಖವಾಡ ಬಟ ಬಯಲೋಗೋದಕ್ಕೆ ಸಾಧ್ಯ. ಜೊತೆಗೆ ಎಲ್ಲರ ಮುಖವಾಡ ಗೊತ್ತಾಗಬೇಕು ಅಂದರೆ ನೀನು ಏನೂ ಕೂಡ ನೆನಪಿಲ್ದವ್ರು ಹಾಗೆ ನಟಿಸು, ಜಸ್ಟ್ ಕೃಷ್ಣ ಅಷ್ಟೇ ಗೊತ್ತಿರೋದು ಅನ್ನೋ ರೀತಿ ರಿಯಾಕ್ಟ್ ಮಾಡು. ನಂತರ ಎಲ್ಲವೂ ಕೂಡ ನಿನ್ನ ಮುಂದೆನೇ ಸತ್ಯ ಬಿಚ್ಚಿಟ್ಕೊಂಡು ಹೋಗು ಅಂತ ಹೇಳ್ತಾರೆ. ಹಾಗಾಗಿ ಈ ಕಡೆ ರಾಮಾಚಾರಿ ಕೂಡ ಜಸ್ಟ್ ಕೃಷ್ಣನ್ ಬಿಟ್ಟು ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ನಡ್ಕೋತಿದ್ದಾರೆ. ಫೈನಲಿ ಮಿಥುನ ರಾಶಿ ಎಂಟ್ರಿ ಆಗ್ತಿದ್ದಾಗೆ ಇದೇನಿದು, ಈಗ ತಾನೇ ನನ್ನ ಮಗ ಕೃಷ್ಣ ಬಂದ, ಆಲ್ರೆಡಿ ಯಾರೋ ಕರ್ಕೊಂಡು ಹೋಗೋಕೆ ಬಂದ್ಬಿಟ್ರಲ್ಲ ಅಂತ ಅನ್ಕೋತಿದ್ರೆ, ನೀವು ಯಾರು ಅಂದಾಗ ನಾನು ಕಿಟ್ಟಿನ ನೋಡಬೇಕು ಮಾತಾಡಬೇಕಿತ್ತು ಅಂದಾಗ ಈ ಕಡೆ ರಾಮಾಚಾರಿನೇ ಕಿಟ್ಟಿ ಅಂದ್ಕೊಂಡು ಮಾತಾಡೋಕೆ ಮುಂದಾಗ್ತಾರೆ. ಬಟ್ ಇಲ್ಲಿ ರಾಮಾಚಾರಿ ಏನೂ ಕೂಡ ಮಾತಾಡ್ತಾ ಇರೋದಿಲ್ಲ. ಏನಿದು ಕಿಟ್ಟಿ ಏನೂ ಕೂಡ ಮಾತಾಡ್ತಿಲ್ವಲ್ಲ, ಅವ್ನು ನೋಡಿದ್ರೆ ನನಗೆ ಗೊತ್ತೇ ಇಲ್ದಾರೋ ಆಗಿ ನಟಿಸ್ತಿದ್ದಾನೆ ಅಂತ ಹೇಳಿದಕ್ಕೆ ಇಲ್ಲ, ಅವನಿಗೆ ನೆನಪಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ, ನಾನು ಈಗ ತಾನೇ 2 ತಿಂಗಳಲ್ಲಿ ಅವನ ಜೊತೆ ಮಾತಾಡಿದ್ನಲ್ವ ಅಂತಂದರೆ ಈ ಕಡೆ ವೈಶಾಖ ಅವ್ರಿಗೂ ಕೂಡ ಹೌದು, ಇವ್ನಿಗೆ ಏನು ನೆನಪು
ಬಂದಿಲ್ಲ ಅಂದರೆ ಏನರ್ಥ, ಹಾಗಿದ್ರೆ ಇವ್ನಿಗೆ ಏನಾಯಿತು ಅಂತ ಅನ್ಕೋತಿದ್ದಾರೆ. ಆದರೆ ಇಲ್ಲಿ ರಾಮಾಚಾರಿ ವೇಷದಲ್ಲಿರೋ ಕೇಕೆ ಕಿವಿ ಹಿಂಡ್ಕೊಳ್ಳೋದು, ಮೂಗು ಚಿವುಟೋದು ಇದನ್ನೆಲ್ಲ ಮಾಡಿದ್ದೆ ರಾಶಿಗೆ ಗೊತ್ತಾಗ್ಬಿಡತ್ತೆ ಇದು ಕೇಕೆ ಅಂತ. ಹಾಗಾಗಿ ನಾನು ಕೃಷ್ಣನ ಅಣ್ಣ ರಾಮಾಚಾರಿ ಜೊತೆ ಮಾತಾಡಬೇಕು ಅಂತ ಹೇಳಿ ಹೊರಗಡೆ ಹೋಗಬೇಕು ಅಂದಾಗ ಈ ಕಡೆ ಏನದು ನೀನು ನೋಡೋಕೆ ಬಂದಿದ್ದು ಕೃಷ್ಣ, ಆದರೆ ಅದನ್ನು ಬಿಟ್ಟು ರಾಮಾಚಾರಿ ಜೊತೆ ಮಾತಾಡೋಕೆ ಹೋಗ್ತಿದ್ಯಲ್ಲ ಅಂತಾರೆ. ಫೈನಲಿ ಇಲ್ಲಿ ರಾಮಾಚಾರಿಯಾಗಿ ಮಿಥುನ ರಾಶಿಯ ಜೊತೆ ಮಾತನಾಡೋದಕ್ಕೆ ಹೊರಗಡೆ ಹೋದಾಗ ನೀನು ನಾಟಕ ಆಡಬೇಕಾಗಿಲ್ಲ ಕಿಟ್ಟಿ, ನನಗೆಲ್ಲ ಕೂಡ ಅರ್ಥ ಆಗುತ್ತೆ. ನೀನು ರಾಮಾಚಾರಿ ಅಲ್ಲ, ನೀನು ಕಿಟ್ಟಿ. ಆದರೆ ಯಾಕೆ ನೀನು ರಾಮಾಚಾರಿಯಾಗಿ ನಟನೆ ಮಾಡ್ತಿದ್ಯಾ ಅಂದಾಗ ನಿಂಗೆ ಗೊತ್ತಾಯಿತು ಅಂದಾಗ ನನಗೆ ಗೊತ್ತಾಗೋದಿಲ್ವಾ? ಕಿವಿ ಎಂತ ಮೂಗ್ನ ಚಿವ್ಟೋದು ನೀನೇ ತಾನೆ, ಅದರಲ್ಲೇ ಗೊತ್ತಾಯಿತು, ಆಗಲೇ ಗೊತ್ತಾಯಿತು ನೀನು ಕಿಟ್ಟಿ ಅಂತ. ಅದಕ್ಕೋಸ್ಕರನೇ ಹೊರಗಡೆ ಕರ್ಕೊಂಡು ಬಂದೆ. ಏನಿದು ಈ ಮನೇನ ಸರ್ವನಾಶ ಮಾಡಬೇಕು ಅಂತ ಬಂದಿದ್ಯಾ ನೀನು? ಅದು ನಿನ್ನ ಮನೆ ಅಂತ ಬೇರೆ ಹೇಳ್ತಿದ್ಯಾ ಅಂತ ಹೇಳ್ತಿದ್ರೆ, ಇಲ್ಲ ನನಗೆ ಈ ಮನೇನ ಸರ್ವನಾಶ ಮಾಡಬೇಕು, ಸಂಸಾರ ಹಾಳು ಮಾಡಬೇಕು ಅಂತಲೇ ಡೀಲ್ ಸಿಕ್ತು. ಆದರೆ ನನ್ನ ಮನೆ ಅಂತ ಗೊತ್ತಾಯಿತು, ಹಾಗಾಗಿ ಅವರಿಂದ ಕಾಪಾಡಬೇಕು ಅಂತ ಇಂಥ ಡ್ರಾಮಾ ಮಾಡ್ತಿದ್ದೀವಿ ನಾನು ಅಣ್ಣ ಅದಕ್ಕೆ ಎಲ್ಲ ಸೇರಿಕೊಂಡು ಅಂತ ಹೇಳ್ತಿದ್ರೆ, ಹೌದಾ ಹಾಗಿದ್ರೆ ಈ ಮನೆಗೆ ಒಳ್ಳೇದು ಮಾಡು ಅಣ್ಣ ಅಂತ ಹೇಳ್ತಿದ್ದಾಳೆ. ಬಿಕಾಸ್ ತಂಗಿ ಥರ ನೋಡ್ತಾರೆ ಕಿಟ್ಟಿ. ಜೊತೆಗೆ ನಾನಿಲ್ಲಿ ಬಂದಿದ್ದು ಮಕ್ಕಳೆಲ್ಲ ನಿನ್ನ ನೋಡಬೇಕು ಅನಿಸಿದ್ರು ಅಂತ ಹೇಳ್ತಿದ್ರು. ಅದಕ್ಕೆ ಅಂದಾಗ ಸರಿ ಆಯಿತು, ನನಗೂ ಕೂಡ ಮಕ್ಕಳನ್ನ ನೋಡಿ ಎಷ್ಟು ದಿನ ಆಯಿತು, ಬರ್ತೀನಿ ಅಂದಾಗ ಬೇಡ ಇಲ್ಲಿ ಇರೋದು ನೀನು ಮುಖ್ಯ ಅಂತ ಹೇಳ್ತಾರೆ. ನಂತರ ಒಳಗಡೆ ಬರ್ತಿದ್ದಾಗೆ ರಾಮಾಚಾರಿ ಹಾಗೆ ಚಾರು ಜೊತೆ ಹೊರಗಡೆ ನಿಂತು ಮಾತಾಡ್ತಿದ್ದಾಳೆ. ರಾಶಿ ನನಗೆಲ್ಲ ಕೂಡ ಸತ್ಯ ಗೊತ್ತಿದೆ, ಅಲ್ಲಿರೋದು ಕಿಟ್ಟಿ, ನೀವು ರಾಮಾಚಾರಿ ಅಂತ. ಆದರೆ ನಿಮಗೆ ಗೊತ್ತಿರೋದು ಕಿಲ್ಲರ್ ಕಿಟ್ಟಿ ಅಷ್ಟೇ. ಆದರೆ ಅದ್ರ ಹಿಂದೆ ತುಂಬಾ ಒಳ್ಳೆ ಮುಖ ಇದೆ ಕಿಟ್ಟಿದು. ಯಾಕಂದರೆ ಅವನು ತುಂಬ ಜನ ಮಕ್ಕಳನ್ನ ಸಾಕೋದಕ್ಕೆ ಸಹಾಯ ಮಾಡಿದಾನೆ. ಅವನು ಎಷ್ಟೋ ಡೀಲ್ಗಳನ್ನ ಮಕ್ಕಳು ಸಾಕೋದಕ್ಕೆ ದುಡ್ಡುಗೋಸ್ಕರ ತಗೋತಾನೆ. ಜೊತೆಗೆ ತಾನು ಮಾಡದೇ ಇರೋ ತಪ್ಪನ್ನ ಕೂಡ ಒಪ್ಕೊಂಡು ಶಿಕ್ಷೆನ ಅನುಭವಿಸಿ ಅದರಿಂದ ದುಡ್ಡನ್ನು ತಗೊಂಡು ಅನಾಥಾಶ್ರಮಕ್ಕೆ ಕೊಡ್ತಿದ್ದಾನೆ ಅಂತ ಹೇಳಿ ಅವನ ಒಂದು ಕಾಣದ ಮುಖವನ್ನು ಕೂಡ ರಾಶಿ ಪರಿಚಯ ಮಾಡಿಕೊಟ್ಟು ಹೋಗ್ತಾರೆ. ಇದರಿಂದ ಅವರಿಬ್ರಿಗೂ ಕೂಡ ತನ್ನ ತಮ್ಮ ಮೈಥುನನ ಬಗ್ಗೆ ಹೆಮ್ಮೆ ಆಗತ್ತೆ. ನಂತರ ಏನಿದು ಮಾತಾಡೆಲ್ಲ ಮುಗೀತಾ ಅಂತ ವೈಶೋಕ ಕೇಳಿದಕ್ಕೆ ಖಂಡಿತ ಮಾತಾಡಿ ಮುಗೀತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ರಾಶಿ. ನಂತರ ಈ ಕಡೆ ವೈಶಾಖ ಹತ್ರ ಬಂದಿದ್ದೆ, ಏನಕ್ಕ ಇದು ಎಲ್ಲ ಕೂಡ ಖುಷಿಯಿಂದ ಇದ್ರೆ ನೀನು ಯಾಕೆ ಈ ರೀತಿ ಇದೆಯಾ, ನಿನ್ನ ಮುಖದಲ್ಲಿ ಖುಷಿನೇ ಕಾಣಿಸ್ತಿಲ್ವಲ್ಲ ಅಂದಾಗ, ಯಾಕೆ ನನ್ನ ಇಬ್ಬರು ಮಾಯನ್ನ ಕೂಡ ನನ್ನ ಕಣ್ಮುಂದೆ ಇದ್ದಾರೆ ಅಂದಮೇಲೆ ಖುಷಿ ಆಗೋದಿಲ್ವಾ ಅಂದಾಗ, ನಿನ್ನ ಮುಖದಲ್ಲಿ ಅದು ಕಾಣಿಸ್ತಿಲ್ವಲ್ಲ ಅಂದರೆ ನಿನಗೆ ಗೊತ್ತಾಗೋದಿಲ್ಲ ಅಷ್ಟೇ ಅಂದಾಗ, ಇಷ್ಟು ದಿನ ನಿನ್ನ ಜೊತೆ ಇದ್ದೀನಿ, ನೀನು ಯಾವ ಖುಷಿಯಾಗಿದ್ದಾಗೆ ಹೇಗಿರ್ತೀಯ ಅಂತ ನನಗೆ ಗೊತ್ತಿಲ್ವಾ, ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಇನ್ನೂ ಕೂಡ ಕತೆ ಬಾಕಿ ಇದೆ ಅಂತ ಹೇಳ್ತಾಳೆ. ನಂತರ ಈ ಕಡೆ ಎಲ್ಲ ಕೂಡ ಮುಗಿಯುತ್ತೆ. ನಂತರ ಈ ಕಡೆ ಅಪ್ಪಂಗೆ ಆಶ್ಚರ್ಯ ಆಗುತ್ತೆ, ಏನಾಯಿತು ಕಿಟ್ಟಿಗೆ ಅಂತ ಅಂದ್ಕೊಂಡು. ನಂತರ ಈ ಕಡೆ ಅಪ್ಪ ಕೂತಿರ್ಬೇಕಿದ್ರೆ, ಅಪ್ಪ ನನಗೆ ಅರ್ಥ ಆಗುತ್ತೆ, ನಿಮ್ಗೆ ಅನ್ನಿಸ್ತದೆ ಅಲ್ವಾ ಇವನಿಗೆ ಯಾಕೆ ನೆನಪಿನ ಶಕ್ತಿ ಇಲ್ಲ ಅಂತ. ಅದೆಲ್ಲ ಸುಳ್ಳಪ್ಪ, ನಾನು ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಸೇರಿಕೊಂಡು ನಾಟಕ ಮಾಡ್ತಿದ್ದೀವಿ. ನಾನು ರಾಮಾಚಾರಿ ಆಗಿದ್ದೀನಿ, ಅಣ್ಣ ಕೆಟ್ಟಿ ಆಗಿದ್ದಾನೆ. ಯಾಕಂದರೆ ಇಲ್ಲಿ ಕೆಲವೊಂದು ಜನದ ಮುಖವಾಡನ ಕಳ್ಚಿಡ್ಬೇಕಾಗಿದೆ, ಅದಕ್ಕೋಸ್ಕರ ಇದು ಅನಿವಾರ್ಯವಾಗಿದೆ. ಧರ್ಮದ ಹೋರಾಟ ನಡೀತಿದೆ, ಯಾವತ್ತೂ ಕೂಡ ಧರ್ಮ ಗೆಲ್ಲಬೇಕು ಆ ಧರ್ಮದ ಮುಂದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಗ ಸಾವಿನಿಂದ ಬಚಾವಾಗಿ ಬದುಕು ಬಂದಿದ್ದಾನೆ, ಇನ್ನೊಬ್ಬ ಮಗ ಕೆಟ್ಟದನ್ನು ಬಿಟ್ಟು ಒಳ್ಳೆ ಜೀವನನ ಕಲಿತು ಬದುಕಿದ್ದಾನೆ. ಖಂಡಿತ ಅಪ್ಪ ಈ ಮನೆನ ನಾವು ಉಳಿಸ್ತೀವಿ, ನೀವೇನೂ ಯೋಚನೆ ಮಾಡಬೇಡಿ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ. ಆಶೀರ್ವಾದ ಕೂಡ ತಗೋತಾರೆ. ನಂತರ ಈ ಕಡೆ ವೈಶಾಖ ಅಂತೂ ಇದೇನಿದು ಇಲ್ಲಿ ಕೂತಿರೋದು ಕಿಟ್ಟಿನ ರಾಮಾಚಾರಿನ ಅಂದ್ಕೊಂಡು ಫೋನ್ ಮಾಡ್ತಾಳೆ. ಆಗ ಕಿಟ್ಟಿ ಫೋನ್ ಆಗಿರೋದ್ರಿಂದ ಕಿಟ್ಟಿನ ಕರ್ಕೊಂಡು ನನಗೆ ಗೊತ್ತಿದೆ ನೀನೇ ಕಿಟ್ಟಿ ಅಂತ. ಏನಿದೆಲ್ಲ ನಾಟಕ, ಏನಾಗಿದೆ, ನಿನ್ಗೆ ಯಾಕೆ ರಾಮಾಚಾರಿಯಾಗಿ ನಟಿಸ್ತಿದ್ಯಾ, ಇನ್ನೂ ಕೂಡ ಅವನು ಯಾಕೆ ಕೃಷ್ಣನಾಗಿ ರಾಮಾಚಾರಿ ನಟಿಸ್ತಿದ್ದಾನೆ, ನಂಗೆ ಸತ್ಯ ಗೊತ್ತಾಗಬೇಕು ಅಂದಾಗ, ಏನು ಸತ್ಯ ಹೇಳಬೇಕು ಅಂದರೆ ನೀವು ನನಗೇನಾದ್ರು ಸಿಕ್ಕಿದ್ದೀರಾ, ಸತ್ಯ ಹೇಳೋಕ್ಕೆ ಅವಕಾಶ ಸಿಕ್ಕಿದ್ಯಾ? ನಾನು ಬರ್ತಾ ಇದ್ನ ರೋಡಲ್ಲಿ, ಆಗ ರಾಮಾಚಾರಿ ಮನೆನೇ ಕಡೆ ಬರ್ತಿದ್ದ, ಅದರಿಂದ ನನಗೆ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡು ತಲೆಗೆ ದುಪ್ಪು ಅಂತ ಹೊಡೆದ. ಅಷ್ಟರಲ್ಲಿ ಸಾಯಿಸ್ಬಿಡೋಣ ಅಂತ ಅಂದ್ಕೊಂಡೆ, ಪ್ರಜ್ಞೆ ತಪ್ಪಿದ್ದು ಬಿದ್ದುಬಿಟ್ಟ. ನಂತರ ಈ ಕಡೆ ಚಾರು ಮೇಡಮ್ ಬಂದರು. ಆಗ ಅವರು ನನ್ನನ್ನು ರಾಮಾಚಾರಿ ಅಂದ್ಕೊಂಡ್ರು, ನಂತರನೇ ಇದ್ದಾನೆ ಅಂದಮೇಲೆ ಇವನು ಕೃಷ್ಣನೇ ಅಂತ ಅಂದ್ಕೊಂಡ್ರು. ಅವನು ಕೂಡ ಎದ್ದೇಳ್ತಿದ್ದ ನಾವೇ ನೀನು ಕೃಷ್ಣ ಅಲ್ವಾ ಅಂದಾಗ ಅವನು ಕೂಡ ಹ್ಞೂ ಅಂತ. ಅದಕ್ಕೋಸ್ಕರ ನಾನು ತಲೆಗೆ ಹೊಡೆದಿರೋದ್ರಿಂದ ಅವ್ನಿಗೇನೂ ಕೂಡ ರಾಮಾಚಾರಿ ಆಗಿದ್ರು, ಅವ್ನಿಗೇನೂ ಕೂಡ ನೆನಪಿಲ್ಲ, ಅವ್ನು ರಾಮಾಚಾರಿ ಹಾಗೆ ಹೀಗೆ ಅಂತ. ಅದಕ್ಕೋಸ್ಕರ ನಾನು ರಾಮಾಚಾರಿ ಆಗಿದ್ದೀನಿ, ಅವನ್ನ ಕೃಷ್ಣನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ನನ್ಗೆ ಯಾವತ್ತೂ ಕೂಡ ನಿಮ್ಮ ಪರನೇ ಅಂದಾಗ, ಇದು ನಿನ್ನ ಮನೆ ಅಂತ ಗೊತ್ತಾದ ಮೇಲೂ ಅಂದಾಗ ನನ್ನ ಮನೆ ಅಂತ ಗೊತ್ತಾದ್ರೆ ಏನಂತ. ಇವರೆಲ್ಲ ನನ್ನಗೋಸ್ಕರ ಏನಾದ್ರು ಕಷ್ಟಪಟ್ಟಿದ್ರೆ, ನನಗೋಸ್ಕರ ಹತ್ತಿದ್ರೆ ಏನು ಮಾಡಿದ್ರು, ನನ್ನನ್ನು ಅನಾಥರಾಗಿ ಇಷ್ಟು ದಿನ ಬಿಟ್ಟು ಇವತ್ತು ನಾನು ರೌಡಿ ಆಗಿದ್ದೀನಿ ಅಂದರೆ ಅದಕ್ಕೆಲ್ಲ ಇವ್ರ ಕಾರಣ. ಇವ್ರು ಕಟ್ಕೊಂಡು ನನಗೇನು ಕನಿಕರ ಆಗಬೇಕಾಗಿಲ್ಲ ಅಪ್ಪ ಅಂತ ಹೇಳ್ತಿದ್ದಾನೆ. ನಂತರ ಆ ಕಡೆ ರಾಮಾಚಾರಿ ಚಾರು ಬಳಿ
ಇಲ್ಲಿ ಆಗ್ತಿರೋದನ್ನೆಲ್ಲ ನೋಡ್ತಿದ್ರೆ ಶತ್ರುಗಳು ಹೊರಗಡೆ ಮಾತ್ರ ಇಲ್ಲ, ಮನೆಗೆ ಒಳಗಡೆ ಕೂಡ ಇದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ನಂತರ ಅಣ್ಣ ಅದಕ್ಕೆ ಮುಂದೆ ಬರ್ತಿದ್ದಾಗೆ, ನೋಡಿ ಅಣ್ಣ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ, ಸೂರ್ಯೋದಯ ಆಗೋದ್ರು ಒಳಗಡೆ ಅಂತ ಹೇಳ್ತಿದ್ರೆ ಈ ಕಡೆ ವೈಶ್ವಿಕ ಮಾನ್ಯತಾ ACP ಇದೆ, ಮೂವರು ಕೂಡ ಆಲ್ರೆಡಿ ಲಾಕ್ ಆಗಿದ್ದಾಯ್ತು. ಇನ್ನೇನೇ ಇದ್ರೂ ಕೂಡ ಎಲ್ಲರ ಮುಖವಾಡ ಬಂಡವಾಳ ಬಯಲಾಗುವ ಸಮಯ ಅಷ್ಟೇ, ಖಂಡಿತ ಅದು ಬಂದೇ ಬಿಡುತ್ತಾ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಂತರ ಈ ಕಡೆ ಚಾರು ಮತ್ತು ಚಾರಿ ಕಿಟ್ಟಿ ಹತ್ರ ಮಾತಾಡಬೇಕಿದ್ರೆ, ನಮ್ಗೆ ಅರ್ಥ ಆಗುತ್ತೆ ನೀನು ಆಶ್ರಮದಿಂದ ಬರೋ ದಾರಿ ತನಕ ಇದನ್ನೇ ಹೇಳಿದೆ, ನಿಂಗೆ ಏನು ಮಾಡ್ತಿದ್ಯೋ ಅದು ಸರಿಯಾಗಿ ಇರಬಹುದು ಕೃಷ್ಣ, ಆದರೆ ಒಮ್ಮೆ ಮುಖವಾಗಿ ಬಣ್ಣ ಹಚ್ಚಿದ್ರೆ ಅದು ಆಮೇಲೆ ತುಂಬಾ ಕಷ್ಟ ಆಗುತ್ತೆ, ಅದಕ್ಕೆ ಮತ್ತೊಮ್ಮೆ ಯೋಚನೆ ಮಾಡು ಅಂದಾಗ, ಇಲ್ಲ ಅಣ್ಣ ಎಲ್ಲ ರೀತಿ ಯೋಚನೆ ಮಾಡೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದರ ಅವಶ್ಯಕತೆ ಎಲ್ಲ ಏನಿದೆ ಅಂತ ಕೇಳ್ತಿದ್ರೆ, ನೋಡೋಣ ಎಷ್ಟೋ ಜನ ಮುಖವಾಡ ಹಾಕೊಂಡಿರ್ತಾರೆ, ಬಟ್ ಮುಖವಾಡ ಹಾಕಿದ್ದಾರೆ ಅಂತ ಗೊತ್ತೇ ಇರಲ್ಲ, ಸತ್ಯಕ್ಕೆ ತಲೆ ಮೇಲೆ ಹೊಡೆದಾಗಿರ್ತಾರೆ ಅಂತ ಹೇಳ್ದೆ ಅಲ್ವಾ. ಅದೇ ರೀತಿ ನಮ್ಮ ಡೇವಿಡ್ ಚಾಚಾ ಒಂದು ಕತೆ ಹೇಳ್ತಿದ್ರು, ನಿನಗೆ ಮಹಾಭಾರತದ ಕತೆ ಗೊತ್ತಾ ಅಂತ ಕೇಳ್ತಿದ್ರೆ, ನಿಮ್ಮ ಅಣ್ಣಂಗೆ ಗೊತ್ತಿಲ್ಲದಿರೋ ಕತೆ ಯಾವುದಿದೆ ಅಂತ ಚಾರು ಹೇಳ್ತಾಳೆ. ಹಾಗಿದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ದ್ರೌಪದಿ ವಸ್ತ್ರಾಪರಣ ಆಗಬೇಕಿದ್ರೆ ಕೃಷ್ಣ ಯಾಕೆ ಕೊನೆಯಲ್ಲಿ ಬಂದು ಕಾಪಾಡ್ದ, ಮೊದಲು ಯಾಕೆ ಬರಲಿಲ್ಲ ಅಂದಾಗ ಪಾಂಡವರಿಗೆ ಕೌರವರ ಗುಣ ಎಂಥದ್ದು ಅಂತ ತೋರಿಸ್ಬೇಕಿತ್ತು, ಕೃಷ್ಣ ಬಂದು ಹೇಳಿದ್ರು ನಂಬ್ತಿರ್ಲಿಲ್ಲ, ಅದಕ್ಕೋಸ್ಕರ ಅಂತ ಹೇಳ್ತಾರೆ ಅಲ್ವಾ. ಅದೇ ರೀತಿ ಈ ಕಡೆ ಭೀಷ್ಮ ಕರ್ಣ ಎಲ್ಲ ಕೂಡ ಅಲ್ಲೇ ಇದ್ರು, ಗಾಂಧಾರಿ ಬಟ್ಟೆ ಕಟ್ಕೊಂಡಿದ್ರು ಗಂಡಂಗೋಸ್ಕರ, ಆದರೆ ಹೆಣ್ಣಾಗಿದ್ರು ಕೂಡ ಎಲ್ಲರೂ ವಸ್ತ್ರಾಪರಣ ಆಗ್ತಾ ಇದ್ರು, ಮೌನವಾಗಿ ಕುತ್ಕೊಂಡಿದ್ರು ದ್ರೋಣಾಚಾರ್ಯರಂಥ ಗುರುಗಳು ಕೂಡ, ಆದರೆ ಯಾರೂ ಒಂದು ಕೂಡ ಮಾತಾಡಲಿಲ್ಲ. ಆದರೆ ಕೊನೆಗೆ ಕೃಷ್ಣ ಬಂದೆ ಎಲ್ಲರ ಮುಖವಾಡನ ಕಳ್ಚಿತ್ತು, ಆಕೆಯನ್ನು ಕಾಪಾಡಬೇಕಾಯ್ತು. ಅದೇ ರೀತಿ ಈಗ ಈ ಕೃಷ್ಣ ಕೂಡ ಎಲ್ಲರ ಮುಖವಾಡನ ಕಳ್ಚಿಡ್ತಾನೆ. ಯಾರ್ಯಾರು ಏನೇನು ಅನ್ನೋದು ಗೊತ್ತಾಗಬೇಕು ಅಂದರೆ ಈ ಒಂದು ನಾಟಕನ ಮಾಡಲೇಬೇಕಾಗುತ್ತೆ ಅಣ್ಣ. ನಿಮಗೆ ಗೊತ್ತಾಗತ್ತೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಯಾರ್ಯಾರು ಏನೇನು ಅನ್ನೋದು ಅಂತ ಹೇಳಿ ಅರ್ಥ ಮಾಡಿಸಿದಾನೆ. ಫೈನಲಿ ಮಾನ್ಯತಾ ವೈಶ್ವಕ ಲಾಕ್ ಆಗೋದು ಸತ್ಯವಾಗಿದೆ. ಚಾರು ಮತ್ತು ಚಾರಿ ಮುಂದೆ ಇಬ್ಬರ ಮುಖವಾಡ ಬೈಲಾಗೋ ಸಮಯ ಹತ್ರ ಬಂದೇ ಬಿಟ್ಟಿದೆ. ಹತ್ರ ಬರ್ತಿದ್ದಾಗೆ ಈ ಕಡೆ ಹೊರ ದೂಡೇ ಬಿಡ್ತಾರೆ, ಈ ಕಡೆ ವೈಶ್ವಕನ, ಆ ಕಡೆ ಮಾನ್ಯತಾನ ಜೈಶಂಕರ್ ಹೊರ ದಬ್ತಾರ. ಈ ಕಡೆ ಚಾರಿ ಮುಂದೆ ಎಲ್ಲ ಸತ್ಯವಾರು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.